ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಈಗ ಸಿ ವಿ ರಾಮನ್ ನಗರ ಮರ್ಪಿ ಟೌನ್ಗೆ ಬಂದಿರುವಂತದ್ದು. ನೋಡ್ರಪ್ಪ ಇದೆ ಪಬ್ಲಿಕ್ ಟಾಯ್ಲೆಟ್. ಏನ್ ಪ್ರಾಬ್ಲಮ್? ನಮ್ದು ಅದ್ ಬಾತ್ರೂಮ್ ಕ್ಲಿಯರ್ ಮಾಡಿಸ್ಬೇಕು. ಅದ್ ರೆಡಿ ಆಗ್ಬೇಕಾ ಗೃಹಲಕ್ಷ್ಮಿ ಹಾಕ್ಬೇಕಾ? ಅದ್ ರೆಡಿ ಆಗ್ಬೇಕು ಫಸ್ಟ್. ಏನ್ರಿ ಅದು ಹಂಗಾಗಿದೆ? ಬೀದಿನಲ್ಲೇ ಜೀವನ ಮಾಡ್ತಿದಾರೆ. ಎಲ್ಲಿದ್ದಾರೆ ಈಗ ಅವರು? ಮನೆ ಕೆಲಸಕ್ಕೆ ಹೋಗಿದ್ದಾರೆ. ಎಲ್ಲಮ್ಮ ಅಂತನಾ? 2023 ಮಳೆ ಬಂದು ಬಿದ್ದಿರೋ ಇದು. ಇಷ್ಟವರೆಗೆ ಯಾರು ಆಕ್ಷನ್ ತಗೊಂತ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಈಗ ಸಿ ವಿ ರಾಮನ್ ನಗರ MLA ಕ್ಷೇತ್ರ ಬರುವಂತಹ ನಾವೀಗ ಮರ್ಪಿ ಟೌನ್ಗೆ ಬಂದಿರುವಂತದ್ದು. ಇಲ್ಲಿ ರಘು ಪ್ರತಿನಿಧಿಸುವಂತಹ ಕ್ಷೇತ್ರ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಜನರನ್ನ ಮಾತನಾಡ್ತಾ ಹೋಗೋಣ ಬನ್ನಿ. ಅಜ್ಜಿ, ಓ ಅಜ್ಜಿ ನಮಸ್ಕಾರ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮುನಿಯಮ್ಮ ಅಂತ. ಮುನಿಯಮ್ಮ, ಯಾವ್ರು? ಇರು ಕೈಯಲ್ಲಿ ಏನೇನದ ಹಿಂಗೇನ? ಕುಣಿದ ಹಿಡ್ಕತ್ತೀನಿ. ಅಯ್ಯೋ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮುನಿಯಮ್ಮ ಅಂತ. ಮುನಿಯಮ್ಮ ಅವ್ರೆ, ಕಾಸು ಬರ್ತದ? ಬರ್ತದೆ. ಗೃಹಲಕ್ಷ್ಮಿ ಕಾಸು 2 ತಿಂಗಳಿಗೊಂದ್ಸಾರಿ ಬರ್ತದ. 2 ತಿಂಗಳಿಗೊಂದ್ಸಲಿ ಬರ್ತದ? ಪೂರ್ತಿ ಬತ್ತಲ್ವೇ? ಇಲ್ಲ, ವಿಡೋ ಪೆನ್ಷನ್ ಕೂಡ 2 ತಿಂಗಳಿಗೂ 3 ತಿಂಗಳಿಗೊಂದ್ಸಾರಿ ಬರ್ತದ. ಪೆನ್ಷನ್ ಎಷ್ಟು? ನನ್ಗೆ 1200 ರೂಪಾಯಿ. 1200 ರೂಪಾಯಿ ಸರಿಯಾಗಿ ಬರ್ತದಲ್ಲ? ಎಲ್ಲಾರ್ಗು ಬರ್ತದೆ, ನಮಗ್ ಬರ್ತಾ ಇಲ್ವಲ್ಲ? ಬುಕ್ ತೋರ್ಸ್ಲಾ? ಕೇಳ್ಬೇಕು ನೀವು ಹೋಗಿ. ಹೋಗ್ ಕೇಳ್ದು ಏನಂತಾರೆ? ಬರ್ತದ, ಹೋಗಿ ಬಿಲ್ ಆಗಿಲ್ಲ. ಬರ್ತದ, ಹೋಗಿ ಬಿಲ್ ಆಗಿಲ್ಲ. ಯಾವ ಬಿಲ್ ಆಗ್ಬೇಕಂತೆ? ನಮ್ಗ್ ಗೊತ್ತಿಲ್ಲ. ನೋಡವ ಹಂಗ್ರೆ ಕಾಸ ಬರಕಿಲ್ಲ. ಬರ್ತಾ ಇಲ್ಲ, ಕಾಸು ಸರಿಯಾಗಿ ಬರ್ತಾ ಇಲ್ಲ ನಮ್ಗೆ. ಹೌದಾ? ರೇಷನ್ ಕಾರ್ಡ್ ಐತಾ? ಇದೆ. ಅಕ್ಕಿ ಬರುತ್ತಾ? ಅಕ್ಕಿ ಬರ್ತದೆ. ನಮಸ್ಕಾರ ಸಾರು. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ವಾನನ್. ST ವಾನನ್. ST ವಾನನ್. ವಾನನ್. ವಾನನ್ ಅಂದ್ರೇನು? ವಾನನ್ ಅಂದ್ರೆ ತಮಿಳ್ ವಾನನ್ ಅಂತ. ಅದ್ರ ಅರ್ಥ ಏನು ಕನ್ನಡದಲ್ಲಿ? ಕನ್ನಡದಲ್ಲಿ ಚಂದಾಗಿರೋನು ಅಂದ್ಬಿಟ್ಟು. ಚಂದಾಗಿರೋರು ಅಂತ. ಓ, ಸುಂದ್ರ ಅಂತ. ಸುಂದರ ಅನ್ನೋದು. ಏನ್ ನಿಮ್ ಪ್ರಾಬ್ಲಮ್? ನಮ್ದು ಏನಿಲ್ಲ ಸರ್. ಈ ಏರಿಯಾದಲ್ಲಿ ಕೌನ್ಸಿಲರ್ ಮತ್ತೆ MLA ಎಲ್ಲ ಚಂದಾಗಿ ಇಟ್ಟಿದ್ದಾರೆ. ಕೌನ್ಸಿಲರ್ ಯಾರು? ಕೌನ್ಸಿಲರ್ ಆನಂದ್ ಅಂತ ಇದ್ರು. ಈಗ ಇಲ್ಲ 6 ವರ್ಷದಿಂದ ಎಲೆಕ್ಷನ್ ನಡೆದಿಲ್ಲ ಅಲ್ಲ. ನಡೆದೇ ಇಲ್ಲ. BBMP ಎಲೆಕ್ಷನ್ ಇಲ್ಲ. ನಡಿಬೇಕಾ? ನಡೆದ್ರೆ ಚಂದಾಗಿರುತ್ತೆ. ಯಾಕೆ ಬೇಕು? ಯಾಕೆ ಬೇಕಂದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಡ್ರೈನೇಜ್ ಎಲ್ಲ ಅವರೇ ಬಂದ್ ಮಾಡೋದು. MLA ಇದ್ರೆ ಯಾರು ಮಾಡಲ್ಲ. MLA ತನಕ ನಾವು ಹೋಗಕ್ಕಾಗಲ್ಲ. ಕೌನ್ಸಿಲರ್ ಗಳಿದ್ರೆ ಏನೋ ಆಯ್ತದೆ. ಎಲ್ಲ ಆಗುತ್ತೆ. ಈ ವಾಟರ್ ಪ್ರಾಬ್ಲಮ್ ಅದೆಲ್ಲ MLA ಇದ್ರೆ ಏನಾಗಲ್ಲ. ಅವರು ಮಾಡ್ತಾರೆ. ಅಷ್ಟು ದೂರ ಹೋಗ್ಬೇಕಿಲ್ಲ. ಅವ್ರೇನ್ ಬಂದ್ ಮಾಡಕ್ಕಾಗಲ್ವಲ್ಲ, ಎಲ್ಲಾರು ನೋಡ್ಬೇಕಲ್ಲ ಅವರು. ಹೌದೌದು. ಯಾರು ಬಂದ್ರೆ ಸರಿ ಅಂತೀರಿ ಕೌನ್ಸಿಲರ್? ಕೌನ್ಸಿಲರ್ ಆನಂದ್ ಇದ್ರೆ ಪರವಾಗಿಲ್ಲ. ಯಾವ ಪಕ್ಷ? ಅವ್ರು ಇಂಡಿಪೆಂಡೆಂಟ್ ಆಗಿ ಇದ್ರು ಫಸ್ಟ್. ಇಂಡಿಪೆಂಡೆಂಟ್ ಆಗಿ ಈಗ ಇದಕ್ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ. ಓಕೆ 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 ಸರ್. ನಮಸ್ಕಾರ ಅಜ್ಜಿ. ಕನ್ನಡವೋ ಬರೋದಿಲ್ಲ ಏನಕ್ಕ? ತಮಿಳಲ್ಲ ಪೇಸ, ಕನ್ನಡ ಬರಲ್ಲ ಅಂದ್ರೆ ಮತ್ತ ಕರ್ನಾಟಕದಲ್ಲಿ ಯಾಕಿರ್ಬೇಕು ನಾವು? ಪೂರಿಗಿರಿ ಅನ್ಕೊಂಡು ದೋಸೆ ಗಿಸ. ವಾ, ಪೇರೇಂಟಿ ಪೇರು? ಕಮಲಾ. ಓಹೋ, ಕಮಲಾ ಕಮಲಾ. ಏ ಪ್ರಾಬ್ಲಮ್ இருக்கா? ಏನೋ ಪ್ರಾಬ್ಲಮ್ இங்கட எடா ப்ராப்ளம் இல்ல. ரெண்டாயிரம் வச்சா 2000 ಗೃಹಲಕ್ಷ್ಮಿ ಅದು ಬರುದಪ್ಪ. ಬರುದಾ? ಇದು ಪ್ರಾಬ್ಲಮ್ ಇಲ್ಲ. ಒಂದು ಪ್ರಾಬ್ಲಮ್ ಇಲ್ಲ. ನಾನು 3 ತಿಂಗಳು ಟೈಮ್ ಕೊಡ್ತೀನಿ. ಅರ್ಥ ಆಗುತ್ತಾ? 3 ತಿಂಗಳು ಟೈಮು ಕನ್ನಡ ಕಲಿಬೇಕು. ಕನ್ನಡವಾ? ಈ ಸ್ಕೂಲ್ ಹೋಗ್ಬೇಕೀಗ ಕನ್ನಡ ಕಲಿಯಕ್ಕೆ ನೀವು. ಇದು ಕನ್ನಡ ಬರೋಕಿಲ್ಲ. ಮೇಡಮ್ ನಮಸ್ಕಾರ ಮೇಡಮ್. ಅಯ್ಯೋ, ಹಿಡಿದು ಬಿಟ್ರಲ್ಲಪ್ಪ ನಮಗೂ ಬಂದು. ಎಲ್ಲಿ ನೋಡಿದ್ರು ಬಂದ್ಬಿಡ್ತೀರಲ್ಲ ಹಿಡಿಯೋಕೆ. ಎಲ್ಲಿ ನೋಡಿದ್ರು ನೋಡ್ತೀರಾ ನಮ್ ಕಾರ್ಯಕ್ರಮ ಹಂಗ್ರೆ? ನೋಡಿ ಮತ್ತೆ ಏನ್ ನಿಮ್ ಪ್ರಾಬ್ಲಮ್? ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲಾನು ನಡೀತಾ ಇದೆ. ಅಯ್ಯೋ, ಟೈಮ್ ಕಾಸೆ ಬರ್ತಾ ಇಲ್ಲ, ಅದೇ ನಮ್ ಪ್ರಾಬ್ಲಮ್ ಅಂತೀರಾ? ನಮ್ಮ ಅತ್ತೆಯವ್ರಿಗೆ ಬರುತ್ತಲ್ಲ. ಅತ್ತೆನಾ? ನೀವೇನ್ರಿಪ್ಪ ನೀವು ನಿಮ್ಮ ಅತ್ತೆಗೊಂದ್ ಕನ್ನಡ ಕಲ್ಸ್ಕೊಡ್ಲಿಲ್ಲ? ಅವ್ರಿಗೆ ಬರುತ್ತೆ, ಬಟ್ ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ. ಬರುತ್ತಂತೆ, ಒಂದ್ ಪದ ಮಾತಾಡಿಲ್ಲ. ಫ್ಲೂಯೆಂಟ್ ಆಗು ಬೇಡ, ಒಂದ್ ಪದನೂ ಮಾತಾಡ್ಲಿಲ್ಲ. ಅವ್ರ ಭಾಷೆ ನಾವು ಬಿಟ್ಕೊಡಲ್ಲ ಸರ್, ಅಷ್ಟೇ. ಬಿಟ್ಕೊಡಲ್ಲ. ನಿಮ್ ಭಾಷೆ ಯಾವ್ದು? ನಮ್ದು ತಮಿಳ್. ಕನ್ನಡ ಹೆಂಗ್ ಮಾತಾಡ್ತೀರಿ? ಹುಟ್ಟಿದಿಲ್ಲೇ ತಾನೆ, ಕಲ್ತ್ಕೋಬೇಕಲ್ಲ. ಅವ್ರ ಎಷ್ಟು ವರ್ಷದಿಂದ ಇದಾರೆ ನೋಡಿ, ಮಾತಾಡಕಿಲ್ಲ. ಯಾರು ನಿಮ್ MLA? ರಘು ಸರ್. ರಘು ಸರ್. ರಘು ಸಾರು ಕೆಲಸ ಮಾಡ್ತಾರು.
ರೋಡ್ ಎಲ್ಲ ಹಾಕೊಟ್ಟಿದಾರಲ್ಲ ಅವ್ರೆ ರೀಸೆಂಟ್ ಎಲ್ಲ ಮೊನ್ನೆ ಹಾಕೊಟ್ಟಂಗವ್ರೆ ಜನವರಿ ಮುಂಚೆ ಇರ್ಲಿಲ್ಲ. ಇಲ್ಲ ಇತ್ತು ಬಟ್ ಅದು ಚೆನ್ನಾಗಿರ್ಲಿಲ್ಲ. ಕರೆಂಟ್ ವ್ಯವಸ್ಥೆ ಎಲ್ಲ ಕರೆಕ್ಟ್ ಎಲ್ಲ ಆಗಿದೆ. ಕರೆಕ್ಟ್ ಆಗಿದೆ. ಫ್ರೀ ಬರುತ್ತಾ ಕರೆಂಟ್? ಫ್ರೀನೇ. ಬಿಲ್ಲು ಇಲ್ಲ ಝೀರೋ. ಜೀರೋ ಬಿಲ್? ಅಯ್ಯೋ ಖುಷಿ. ಜೀರೋ ಖುಷಿ. ಅದೇ ತಾನೇ ಸರ್ ಜಾಸ್ತಿ ಏನ್ ಜಾಸ್ತಿ? ಬಿಲ್ಲು ಕರೆಂಟ್ ಬಿಲ್ ಜಾಸ್ತಿ. ಬಿಲ್ ಜಾಸ್ತಿ, ಅದೇ ಬಟ್ ಇವಾಗ ಝೀರೋ ಬರ್ತಾ ಇದೆ ಅಲ್ವಾ. ಮತ್ತೆ ಬಸ್ ಎಲ್ಲ ಫ್ರೀ ಅಲ್ವಾ? ಎಲ್ಲೂ ಹೋಗಿಲ್ವಾ ಟ್ರಿಪ್? ಎಲ್ಲ ಹೋಗ್ಬಿಟ್ಟು ಬರೋದೇ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದು ಕೆಲ್ಸಕ್ಕೆ ಹೋಗ್ಬಿಟ್ಟು ಅಷ್ಟೇ. ಫ್ರೀ ಬಸ್ ಅಲ್ಲಿ ಫ್ರೀ ಪಾಸ್. ಟ್ರಿಪ್ ಹೊಡಿಯಲ್ಲ? ಟ್ರಿಪ್ ಎಲ್ಲ ಇಲ್ಲ. ಏಕೆ? ಕರ್ನಾಟಕದಲ್ಲಿ ಒಳಗಡೆ ಎಲ್ಲಿ ಟ್ರಿಪ್ ಹೊಡಿಯೋದು? ಹೋಗ್ಬೇಕು, ಲೀವಲ್ಲಿ ಹೋಗೋದು. ಲೀವಲ್ಲಿ ಹೋಗ್ಬೇಕು. ಏನ್ ಕೆಲಸ ಮಾಡೋದು ನೀವು? ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ. ವರ್ಕ್ ಫ್ರಮ್ ಹೋಮ್. ನೋಡ್ರಪ್ಪ, ಕೆಲ್ಸಗಾರರು ಏನ್ ಸಮಸ್ಯೆ ಇರುತ್ತೆ ಅವ್ರಿಗೆಲ್ಲ? ಏನು ಇರಲ್ಲ, ಎಲ್ಲ ಚೆನ್ನಾಗಿರ್ತಾರೆ. ಹಂಗಲ್ಲ. ಮನೆಗೆ ಹಕ್ಕುಪತ್ರ ಇದೆಯಾ? ಇದೆ. ಓಕೆ ಥ್ಯಾಂಕ್ ಯು. ಅದ್ಯಾಕೆ ಅವ್ರನ್ನ ಡೌಟ್ ಕೇಳಿರಿ? ನಾನೇ ಬತ್ತಿ ಮುಡಿಯತೆಗೆ. ಏನ್ ನಿಮ್ ಹೆಸರು? ಗಾಯತ್ರಿ. ಎಲ್ಲಿ ಮನೆ? ಇದೇ ಮನೆ, ಇದೇ ನಿಮ್ ಏರಿಯಾ. ಅಕ್ಕ ಏನಕ್ಕ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಏನಂತ ಹೇಳಿ ಅಣ್ಣ. ನೋಡಿ ಮನೆನೇ ಬಿಟ್ಬಿಟ್ಟದ. ಯಾರ ಮನೆ ಇದು? ಪಕ್ಕದ ಮನೆ. ಹೌದಾ? ಹೇಳಿ, ನಿಮ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಚರಂಡಿ ನೀರು, ವಾಟರ್, ಡ್ರೈನೇಜ್ ಎಲ್ಲಾನು ಪ್ರಾಬ್ಲಮ್ ಇದೆ. ಎಲ್ಲಾನು ಪ್ರಾಬ್ಲಮ್ ಇದೆ. ಯಾರು ನಿಮ್ MLA? ರಘು. ಬರ್ರ ಹುಡುಗ್ರ, ನೀವಾರು ಹೇಳ್ಬರ್ರ ಯಾರು ಅಂತ. ಈಗ ಕಾಸು ಬರ್ತಾ ಇದೆಯಾ? ಇಲ್ಲ ಸರ್, ಅದೆಲ್ಲ ಏನ್ ತಗೊಳಲ್ಲ. ಎಲ್ಲಿ ಬರುತ್ತೆ? ಯಾರು ಕೊಡೋದು? ಗೃಹಲಕ್ಷ್ಮಿ ಕಾಸು ಯಾರು ಕೊಡಲ್ಲ ಸರ್. 2,000 ನಾ ತಗೊಂಡಿಲ್ಲ. ನೀವು ತಗೊಳಲ್ವಾ? ಯಾಕೆ? ನಂಗೆ ಮಾಡಿಸ್ಕೊಟ್ಟಿಲ್ಲ ಯಾರು. ಏನ್ ಮಾಡಿಸ್ಕೊಟ್ಟಿಲ್ಲ? ಅದು ಯಾಕೆ? ನಿಮ್ ಕೂಪನ್ ಕಾರ್ಡ್ ಇಲ್ವಾ? ಇಲ್ಲ ಸರ್. ಇಲ್ವಾ? ಇವ್ರ ಹತ್ರ ಇವ್ರ ಹತ್ರ ಕೇಳ್ಬೇಕು. ಸರ್, ನಿಮ್ ದಿವಸ ನೋಡ್ತಾ ಇದ್ವಿ, ಇವಾಗ್ಲೂ ನೋಡ್ಕೊಂಡು ಬಂದಿದ್ದೆ. ಏನ್ ನಿಮ್ ಹೆಸರು? ನನ್ನ ಹೆಸರು ಕಲಾ. ನಿಮ್ ಮಗಳು ನಮ್ಮನ್ನ ಡೈಲಿ ನೋಡಲ್ವಾ? ನೋಡ್ತಾಳೆ. ಮತ್ತೆ ಅಮ್ಮ ಮಾತ್ರ ಡೈಲಿ ನೋಡೋದು, ಮಗಳು ನೋಡಿಲ್ಲ ನಮ್ಮನ್ನ. ಅದಕ್ಕೆ ಹೇಳ್ತಿಲ್ಲ ಅವ್ರು ಧಾರಾವಾಹಿ ಮಾತ್ರ ನೋಡೋದು, ಸೀರಿಯಲ್. ಎಲ್ಲ ಪ್ರಾಬ್ಲಮ್. ಏನೇನ್ ಪ್ರಾಬ್ಲಮ್? ಇದು ಅಂತ ಇಲ್ಲ. ಇದು ಬೇಡ. ಯಾವ ಹೇಳಿ ನನಗೆ. ಡ್ರೈನೇಜ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್, ಮನೆಯಲ್ಲಿ ತುಂಬಿದ್ರೆ ಎಲ್ಲ ಒಳಗಡೆ ನೀರ್ ಬಂದ್ರೆ ಇದು ಚಾಂಬರ್ ತುಂಬಿಬಿಟ್ಟು ಕಿಚನ್ ಒಳಗೆಲ್ಲ ಬರ್ತದೆ. ಕಿಚನ್ ಒಳಗೆಲ್ಲ ಬರುತ್ತೆ. ಹೌದು ಸರ್. ಅದು ನೀವು ಇವಾಗ ಇಲ್ಲ, ಮಳೆ ಇಲ್ಲ, ಅದಕ್ಕಾಗಿ ನಿಮ್ಗೆ ಫುಲ್ ತುಂಬಿಡ್ತದೆ, ನೀರು ಹೋಗಲ್ಲ. ಹೌದಾ? ನೀರು ಒಂದ್ ದಿವ್ಸ ಬಿಟ್ರೆ ಒಂದ್ ದಿವ್ಸ ಬರಲ್ಲ. ಒಂದ್ ದಿವ್ಸ ಬರಲ್ಲ. ಅಯ್ಯಯ್ಯ, ಆಗ್ತಾ ಇದೆ. ಒಂದ್ ದಿವ್ಸ ಬಿಟ್ರೆ ಒಂದ್ ದಿವ್ಸನಾರು ಬರ್ತದಲ್ಲ. ಮತ್ತೆ ಕಾಸು? ನಾನ್ ಮಾಡಿಸ್ಕೊಂಡಿಲ್ಲ ಸರ್. ನನ್ ಮನೆಯಲ್ಲಿ ಯಾರು ಮಾಡಿಸ್ಕೊಂಡಿಲ್ಲ. ನಮ್ಗೆ BPL ಕಾರ್ಡೇ ಇಲ್ಲ. BPL ಕಾರ್ಡ್ ಇಲ್ವಾ? ನಿಮ್ ಹೆಸರೇನು? ಕಲಾ. ಅವ್ರೆ, ನೀವು ತುಂಬಾ ಶ್ರೀಮಂತರ? ಇಲ್ಲ ಸರ್. ಮತ್ತೆ ನಿಮ್ BPL ಕಾರ್ಡ್ ಇಲ್ಲ? ಮನೆ ಎಲ್ರು ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಡೂಪ್ಲೆಕ್ಸ್ ಮನೆನಾ ನಿಮ್ದು? ಇಲ್ಲ ಸರ್, ಅಲ್ಲಿ ಗಿಡ್ಸೆ ಸಾವಿರಾರು ಕೋಟಿ ಹೊಡತೀನ ನೀವು? ಇಲ್ಲ ಸರ್. BPL ಕಾರ್ಡ್ ಇಲ್ಲ? ಇಲ್ಲ ಸರ್, ಮಾಡಿಸ್ಕೊಂಡಿಲ್ಲ ನಾವು. ಮಾಡಿಸ್ಕೊಂಡಿಲ್ವಾ? ಮಾಡ್ಕೊಟ್ಟಿಲ್ವಾ? ಮಾಡ್ಕೊಟ್ಟಿಲ್ಲ. ನಮ್ಮ MLA ಇದ್ದಾರೆ. ಯಾಕೆ ಸರ್? ರಘು. ಒಂದೇ ಕೆಲಸ ಮಾಡಲ್ಲ ನಮ್ಗೆ. ಹೌದು ಸರಿ. ಆದ್ರ 5 ಸರ 6 ಸರ ಗೆದ್ದಿದ್ದಾರೆ. ಕೆಲಸ ಮಾಡೋರು ಒಂದ್ ಕೆಲಸ ಮಾಡಲ್ಲ. ಕೆಲಸ ಮಾಡೋದು ಯಾರಿಲ್ಲ? ಯಾರು ಮಾಡಲ್ಲ. ಮಾಡಲ್ಲ ಸರ್. ಹೌದು ಸರ್. ಪ್ರಾಬ್ಲಮ್ ಹಂಗಾರಿಲ್ಲ? ಎಲ್ಲ ಪ್ರಾಬ್ಲಮ್ ಸರ್, ಎಲ್ಲ ಪ್ರಾಬ್ಲಮ್. ಹಂಗೆ? ಹೌದು. ಆಯ್ತು ಬನ್ನಿ. ಆಯ್ತು, ಮುಂದೆ ಮಾತಾಡ್ಸವ. ಓಕೆ. ಎಲ್ಲಿ ಓಡ್ತಿದ್ದೀರಾ? ನಿಂತ್ಕೊಳ್ಳಿ. ಬರ್ತೀರಾ? ಬನ್ನಿ. ನೀವು ಬನ್ನಿ. ಏನ್ ನಿಮ್ ಹೆಸರು? ರೂಪ ಅಂತ. ಓಹ್, ರೂಪ. ಅವರು ನಮ್ ಸೊಸೆ. ಬರಮೇಲೆ ಸೊಸೆಗೊಂದ್ ಲೆಕ್ಕ, ಅಪ್ಪದೊಂದ್ ಲೆಕ್ಕ. ಆಚೆ ಕಡೆ ಬನ್ನಿ ಎಲ್ಲ. ಕಾಸು ಯಾರಿಗ್ ಬರೋದು? 2,000 ಕಾಸು ಯಾರಿಗ್ ಬರೋದು? ನಮ್ಮ ಅತ್ತೆಗೆ ಬರೋದು. ಆಚೆ ಕಡೆ ಬನ್ನಿ. ಇಲ್ಲ ಕ್ಯಾಮ್ರಾದಲ್ಲಿ ಕಾಣಕಿಲ್ಲ. ಅಯ್ಯೋ, ನೀವು ಟಿವಿಲಿ ಬರಬಾರ್ದ. ಚೆನ್ನಾಗಿದ್ದೀರ ಅವರು, ನಿಮ್ ಸೊಸೆ, ಮುದ್ದು ಸೊಸೆ. ಎಲ್ಲಿ ಯಜಮಾನಪ್ಪ? ಏನ್ ಕೆಲಸ ಮಾಡೋದು? ಎಲೆಕ್ಟ್ರಿಷಿಯನ್. ಓಕೆ. ನಿಮ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಕ್ಕ? ಪ್ರಾಬ್ಲಮ್ ಏನಿಲ್ವಲ್ಲ, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಹೌದಾ? ಅಷ್ಟೊಂದು ಚೆನ್ನಾಗಿದ್ದೀರಾ ನೀವು? ಎಲ್ಲರೂ ಚೆನ್ನಾಗಿದ್ದಾರೆ. ಹೇಳಮ್ಮ. ರೋಡು, ಡ್ರೈನೇಜು, ಚರಂಡಿ, ನೀರು, ವಾಟರ್, ಕರೆಂಟು
ಡ್ರೈನೇಜ್. ಡ್ರೈನೇಜ್ ಅತ್ತೆಗೆಲ್ಲ ಚೆನ್ನಾಗಿದೆಯಂತಲ್ಲ. ಕಾಸು ಬಂದದ 2,000 ರೂಪಾಯಿ ಇಲ್ಲ, ಅವ್ರ ಅತ್ತೆ ಬಾರಕಲ್ಲಿ. ಇವ್ರು ಅತ್ತೆ, ನಮ್ಮ ಅತ್ತೆಗ್ ಬರುತ್ತೆ. ಇವ್ರಿಗೆ ಇನ್ನೊಂದು ಅತ್ತೆ ಇದೆ. ಹೌದು. ಓ ಛೇ, ಲಾಟ್ರಿ ಮಿಸ್ ಆಗೋಯ್ತಲ್ಲ. ಇದು ಪರವಾಗಿಲ್ಲ, ಯಾರಿಗ್ ಬಂದ್ರೂ ಒಳ್ಳೇದಲ್ಲ. ಯಾರಿಗ್ ಬಂದ್ರು ಒಳ್ಳೇದೇ. ಹಂಗೆ ಆಯ್ತಮ್ಮ. ಓಕೆ ಓಕೆ. ನಮಸ್ಕಾರ ಕಣಕ. ನಮಸ್ಕಾರ. ನಿಮ್ ಹೆಸರು? ಜಯಲಕ್ಷ್ಮಿ. ಅದಕ್ಕ ಹಂಗ ಜುಗ್ಲು ಬಂದ್ರ ಕಾಡ್ತೀರಿ? ಅಲ್ಲ, ಅವ್ರು ನೀನೇ ಮಾತಾಡ ಅಂತಿದ್ರಲ್ಲ. ಯಾರು? ತೇಜು. ಅವ್ರು ಹೇಳ್ತಾರೆ ನೀವು ಮಾತಾಡಿ. ಜಯಲಕ್ಷ್ಮಿ ಅವರೇ ಗೊತ್ತಾ? ಗೃಹಲಕ್ಷ್ಮಿ ಹೇಳಿ. ಗೃಹಲಕ್ಷ್ಮಿ ಬಂದಿದೆ. ಎಷ್ಟ್ ತಿಂಗಳು? ನನಗ್ ತಿಂಗಳ ಬರ್ತಾನೆ ಇದೆ. ತಿಂಗಳ ಬರ್ತಾನೆ ಇದೆ. ತಿಂಗಳ ಬರ್ತಾನೆ ಇದೆಯಾ? ಹೌದಾ? 1 ತಿಂಗಳು ಮಿಸ್ ಆಗಿಲ್ವಾ? ಅದರಿಂದ ನಾನು ಲೋನ್ ಕ್ಲಿಯರ್ ಮಾಡಿದೀನಿ. ಹೌದಾ? ಯಾವ ಲೋನು? ಅಯ್ಯೋ ದೇವ್ರೆ, ಗೌರ್ಮೆಂಟ್ ದುಡ್ಡಲ್ಲಿ ಇವರು ಲೋನೇ ಕ್ಲಿಯರ್ ಮಾಡ್ಬಿಟ್ಟವ್ರಲ್ಲಪ್ಪ ಇವರು. ಅಕ್ಕ ನೀನು ಕಣಕ್ಕ ಗ್ರೇಟ್. 2,000 ಯಾವ ಲೋನ್ ಕ್ಲಿಯರ್ ಮಾಡ್ದಕ್ಕ? ನಾನು ಬೇರೆ ಪರ್ಸನಲ್ ಲೋನ್ ತಗೊಂಡಿದ್ದೀನಿ. ಪರ್ಸನಲ್ ಲೋನಾ? ಹೌದಾ? ಎಷ್ಟು ತಗೊಂಡಿದ್ರಿ? 10,000. 10,000 ತಗೊಂಡಿದ್ರಿ, ಲೋನೇ ಕ್ಲಿಯರ್ ಮಾಡ್ಬಿಟ್ಟಿದೆ. ಹೌದು. ಆಹಾ, ಸಿದ್ದರಾಮಣ್ಣ ನಿನ್ ಕೈಯಿಂದ ಒಂದು ಲೋನ್ ಕ್ಲಿಯರ್ ಆಗದೆ ನೋಡಿಲಿ. ಆಮೇಲೆ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನಿಲ್ಲ ಸರ್, ಗೊತ್ತಿಲ್ಲ, ನಾನು ಹೊಸ್ದಾಗ್ ಬಂದಿದ್ದೀನಿ. ಹೊಸ್ದಾಗ್ ಬಂದಿದ್ದ? ಅಯ್ಯೋ ಛೇ, ಏನು ರೋಡ್ ಡ್ರೈನೇಜು ಚರಂಡಿ ನೀರು ಏನಿಲ್ಲ ಸರ್. ಮಗ್ಗಿ ಹೇಳ್ತೀಯ? ನೀನ್ ಮಗ್ಗಿ ಹೇಳ್ತೀಯಾ? ಮಗ್ಗಿ ಅಂದ್ರೆ ಗೊತ್ತಾ ನಿಂಗೆ? ಹಂಗಂದ್ರೆ ಏನು? ಮಗ್ಗಿ ಅಂದ್ರೆ ಗೊತ್ತಿಲ್ವಾ? ಗೊತ್ತಿಲ್ಲ. ಮಗ್ಗಿ ಅಂದ್ರೆ ಗೊತ್ತಿಲ್ವಾ? ಯಾರವ್ರು? ಯಾರು ಅವರು? ತಡಿಯಪ್ಪ. ಮಗ್ಗಿ ಅಂದ್ರೆ ಯಾರಿಗ ಗೊತ್ತಾ? ಮಗ್ಗಿ ಅಂದ್ರೆ ಯಾರಿಗ ಗೊತ್ತು? ಅವ್ರು ಯಾರಿಗೂ ಗೊತ್ತಿಲ್ಲ. ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಿಲ್ವಾ? ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ? ಮಗ್ಗಿ ಹೇಳು ನನಗೆ. ಮಗ್ಗಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ ನೀನು? ಯಾರಿಗೂ ಗೊತ್ತಿಲ್ವಾ ಮಗ್ಗಿ ಅಂದ್ರೆ? ಮಗ್ಗಿ ಅಂದ್ರೆ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಯಾರಿಗೂ ಬರ ನೀನು ಹುಡುಗ ತಮ್ಮ. 2 1 2 ಮಗ್ಗಿ ಟೇಬಲ್ಸ್. ಅಪ್ಪ ರಾತ್ರಿ ಸಿಟ್ಟಿಂಗ್ ಟೇಬಲ್ ಅಲ್ಲ ಕಣೋ, ಮಾಮೂಲಿ ಮಗ್ಗಿ ಅಂತಾರ ಅದಕ್ಕೆ ಕನ್ನಡದಲ್ಲೇ. ಕನ್ನಡ ಮೀಡಿಯಂ ಇಲ್ಲ, ಇಂಗ್ಲಿಷ್ ಮೀಡಿಯಂ. ಯಾಕೋ ಕನ್ನಡ ಮೀಡಿಯಂ ಬೇಡವಾ? ಬೇಡ. ಯಾಕೆ? ಅವನಿಗೆ ಕನ್ನಡನೇ ಬರಲ್ಲ. ಹೌದಾ? ನಿಂಗ್ ಬರುತ್ತಾ ಕನ್ನಡ? ನಾನು ಕನ್ನಡದವನು. ಕನ್ನಡ ಕಲಿಲಿಲ್ವಾ ನೀನು? ಕನ್ನಡ ಮಾತಾಡಕ್ ಗೊತ್ತಾ, ಬರೆಯಕ್ ಗೊತ್ತಿಲ್ಲ. ಬರೀ ಕಲಿಬೇಕಲ್ಲ ನೀನು, ಕಲಿಬೇಕು ತಾನೆ. ಸರಿ, ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮ್ಗೆ? ಗ್ರೌಂಡ್ ಇಕ್ಕಿ ಅಂಕಲ್. ಏನೋ ಗ್ರೌಂಡ್ ಮನೆಗಳು ಬಂದ್ಬಿಟ್ಟಿದೆ. ಮನೆಗಳು ಬಂದಿಲ್ಲ. ಬೀದಿಯಲ್ಲಿ ಕ್ರಿಕೆಟ್ ಆಡಕ್ಕೆ ಆಗ್ತಾ ಇಲ್ಲ. ಹೌದಾ? ಮನೆಗಳು ಎಲ್ಲಿಂದನೂ ಬಂದಿಲ್ಲ ಕಣೋ, ಮನೆಗಳು ಕಟ್ಟಿರೋದು ಅವು ಎಲ್ಲಿಂದನೂ ಬಂದಿಲ್ಲ. ಗ್ರೌಂಡ್ ಇಕ್ಕಿ ಅಂಕಲ್. ಗ್ರೌಂಡ್ ಬೇಕಾ? ನೀನ್ ಕನ್ನಡ ಕಲಿಬೇಕು ಫಸ್ಟ್, ಸರಿ ಆಮೇಲೆ ಗ್ರೌಂಡ್ ಕೊಡೋಣ ನಿಂಗೆ. ಒಂದ ಏನ ನಿಂಗ್ ಗ್ರೌಂಡ್ ಕೊಡ್ತೀನಿ ಕಣ. ಇವನಿಗೆ ಸ್ವಲ್ಪ ಲೇಟ್ ಆಗಿ ಕೊಡ್ಸೋಣ. ಯಾಕೇಳು? ಕನ್ನಡ ಬರಲ್ಲ, ನನ್ ಕನ್ನಡ. ಅದಕ್ಕೆ ನಿಂಗ್ ಫಸ್ಟ್ ಗ್ರೌಂಡ್ ಕೊಡ್ಸೋಣ ಅಲ್ವಾ? ಈ ಮನೇಲಿ ಲೇಡೀಸ್ ಜಾಸ್ತಿ ಆಗೋದ್ರಲ್ಲ, ಅದ ಹೆಂಗೆ ಅಕ್ಕ? ಬರ ಕೇಳಿ. ಏನ್ ನಿಮ್ ಹೆಸರು? ನನ್ನ ಹೆಸರು ಮಲ್ಲೇಶ್ವರಿ. ಮಲ್ಲೇಶ್ವರಿ. ಕಾಸು ಯಾರಿಗೆ? ನಮ್ಗೆ. ನಿಮ್ಗೆನಾ? ಖುಷಿ ನೋಡ್ರಿ, ನಗು ನೋಡಿ ಅಲ್ಲಿ. ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ನಮ್ಮ ಏರಿಯಾ ಗೊತ್ತಾಗ್ತಾ ಇದೆಯಲ್ಲ ಹೆಂಗಿದೆ ಅಂತ. ನೀವ್ ಹೇಳ್ಬೇಕು. ನಾನ್ ಹಿಂಗ್ ಒಂದಿನಕ್ಕೆ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ನಮ್ಮ ಏರಿಯಾ ನೀವು ನೋಡಿದ್ರೆ ಗೊತ್ತಾಗತ್ತಲ್ಲ ಹೆಂಗಿದೆ, ಮಕ್ಳು ಹೆಂಗಿದ್ದಾರೆ, ಈ ವಾತಾವರಣ ಹೆಂಗಿದೆ, ಕಾಯಿಲೆಗಳು ಹೆಂಗ್ ಬರುತ್ತೆ ಅಂತ ನೀವೇ ನೋಡಿ. ಬರ್ತದೆ ಹಿಂಗಿದ್ರೆ ಬರ್ತದೆ. ಏನ್ ಕ್ಲೀನ್ ಗೀನ್ ಮಾಡ್ಸಲ್ವಾ? ಯಾರು ಮಾರಲ್ಲ ಇಲ್ಲಿ. ಹೋಗ್ಲಿ, ನೀವು ಕ್ಲೀನ್ ಮಾಡ್ಕೊತೀರ? ನಮ್ಮ ಮುಂದೆ, ನಮ್ಮ ಮನೆ ಮುಂದೆ ನಾವು ಮಾಡ್ಕೊಂಡಿದೀವಿ. ಮನೆ ಅವ್ರವ್ರ ಮನೆ ಮುಂದೆ ಅವ್ರು ಮಾಡ್ಕೊಳ್ತಾರೆ. MLA ಕೆಲಸ ನೀವೇನ್ ಕೆಲಸ ಮಾಡೋದು? ನಾವು ಹೌಸ್ ಕೀಪಿಂಗ್ ಕೆಲಸನೇ. ಹೌಸ್ ಕೀಪಿಂಗ್. MLA ಕೆಲಸ ಮಾಡ್ಸಲ್ವಾ? ಏನ ಅವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ವಾ? ಗೊತ್ತೇ ಇಲ್ಲ, ಅವ್ರು ಬರೋದು ಇಲ್ಲ. ನೋಡೇ ಇಲ್ವಾ ಅವ್ರನ್ನ? ಅಯ್ಯಯ್ಯೋ, ರಘು ಸಾಹೇಬ್ರು ಅವರು ಓಟ್ ಹಾಕೋವರೆಗೂ ಯಾರಾದ್ರೂ ಹಂಗೆ ಬರ್ತಾರೆ. ಆ ದಿನ ಬರ್ತಾರೆ, ಹಾಕಮ್ಮ ಅಂತಾರೆ, ಹೋಗ್ತಾರೆ. ಆ ದಿನ ಬರ್ತಾರೆ, ಹಾಕಮ್ಮ ಅಂತ ಕಾಲಿಗೆ ಬೀಳ್ತಾರೆ ಅಷ್ಟೇ.
ಆಮೇಲೆ ಇನ್ನು ಯಾರು ಅವರು ಇವ್ರು ಅಂತ ಯಾರು ಇಲ್ಲ, ಎಲ್ರು ಹಂಗೆ ಇದ್ದಾರೆ. ಎಲ್ರು ಹಂಗೆ ಇದಾರೆ. ಕಾಂಗ್ರೆಸ್ ಹಂಗಿದೆ, ಬಿಜೆಪಿನೂ ಹಂಗೆ ಇದೆ. ಯಾವ ಪಕ್ಷ ಆದ್ರೂ ಹಂಗೇನೆ. ಹಂಗೇನೆ ಎಲ್ಲ ಯಾರು ಸುಮ್ನೆ ಬರೀ ವೇಸ್ಟ್ ಕೆಲಸ ಮಾಡ್ಸಲ್ಲ. ವೋಟ್ ಬೇಕಂದ್ರೆ ಬರ್ತಾರೆ ಅಷ್ಟೇ ಅಷ್ಟೇ. ನಮಸ್ಕಾರ ಕಣಕ್ಕ. ಏನ್ ನಿಮ್ ಹೆಸರು? ದೇವಿ ಅಂತ. ಓ ದೇವಿ. ಯಾವ ದೇವಿ ಪೂಜೆ ಮಾಡ್ತಿರೋ? ಯಾವ ದೇವಿ ಇಲ್ಲ, ದೇವಿ ಅಂತ ಹೆಸರು. ದೇವಿ ಅಂತ ಹೆಸರು. ಮತ್ತೆ ಲಕ್ಷ್ಮಿ ಹೊಲ್ದಾಳ? ಒಳ್ದೈತೆ. ತಿಂಗಳ ಲಕ್ಷ್ಮಿ ಹೇಳ್ತಾ ಇದೀರಲ್ಲ, ಬರ್ತಾ ಇದೆ ಸರ್. ತಿಂಗಳ ಬರ್ತಾ ಇದೆಯಾ? ಅದಂಗೆ ದೇವಿ ಅವ್ರಿಗೆ ತಿಂಗಳ ಬರ್ತಾ ಇದೆ. ಪರವಾಗಿಲ್ಲ. ಯಾವ್ದು ಮಿಸ್ ಆಗ್ತಕ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ. ನಮ್ಗೆ ಪಿಂಚಣಿ, ಆಣಿಗ್ರ ಪಿಂಚಣಿ ಬರ್ತಾ ಇದೆ ಕ್ಲೀನ್ ಆಗಿ. ಎಷ್ಟು ಬರ್ತದೋ? 800 ಬರುತ್ತೆ. 800 ಬರುತ್ತೆ. ಆಯ್ತು, ನಿಮ್ಗೆಲ್ಲ ಬರ್ತಾ ಇದೆ ಹಂಗಾರೆ. ಲಕ್ಷ್ಮಿ ಹೊಲಿತಾ ಇದ್ದಾಳೆ, ಏನ್ ಪ್ರಾಬ್ಲಮ್ ಇಲ್ಲ. ಬೇರೆಯವರಿಗೆಲ್ಲ 3-4 ತಿಂಗಳು ಬರ್ತಾ ಇಲ್ಲ, ನಿಮ್ಗೆ ಏನಿಲ್ಲ. ಈ ತಿಂಗಳು ಅಕ್ಕಿನೂ ಜಾಸ್ತಿ ಹಾಕಿದ್ದಾರೆ ಇದ್ರಲ್ಲಿ. ಹೌದಾ? ಡಿಪೋನಲ್ಲಿ. ಪರವಾಗಿಲ್ಲ. ಎಮ್ಎಲ್ಎ ಹೆಂಗೆ? ಎಮ್ಮೆಲ್ಲೆ ನಮಗ್ ತಿಳ್ಮಟ್ಟಕ್ಕೆ ಇವಾಗ ಕಾಂಗ್ರೆಸ್ ತುಂಬಾ ಚೆನ್ನಾಗಿದೆ. ನಿಮ್ ಎಮ್ಎಲ್ಎ ಅದೇ ನಿಮ್ ಎಮ್ಎಲ್ಎ ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ. ನಿಮ್ ಎಮ್ಎಲ್ಎ ಬಿಜೆಪಿ ಹೇಳ್ತಾ ಇದ್ದೀರಾ? ನೀವೆಲ್ಲ ಸಿದ್ದರಾಮಣ್ಣ ಅನ್ಕೊಂಡು ಹೊಗಳ್ತಾ ಇದೀರಾ. ನಿಮ್ ಎಮ್ಎಲ್ಎ ಬಿಜೆಪಿ ಕೆಲಸ ಮಾಡಿಸ್ತಾರ, ಗೊತ್ತಾ ಯಾರು ಅಂತ? ಮಾಡಿಸ್ತವ್ರು. ಯಾರು ಹೇಳಿ? ಅದೇ ಸಿದ್ದರಾಮಣ್ಣ. ಇಲ್ಲ ರಘು ಕೆಲಸ ಮಾಡಿಸ್ತಾರ. ಅವರು ಮಾಡ್ತಾರೆ. ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಚೆನ್ನಾಗವ್ರೆ. ಏನ್ ಪ್ರಾಬ್ಲಮ್ ಏನಿಲ್ಲ. ಮಕ್ಕಳಿಗೆ ಸ್ವಲ್ಪ ಹೆಣ್ಮಕ್ಳು ಇಟ್ಕೊಂಡಿರೋ ಸೇಫ್ಟಿ ಇಲ್ಲ. ಯಾಕೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ? ಇಲ್ಲ ಸ್ವಲ್ಪ ಆ ಕಡೆ ರೋಡ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಮಕ್ಕಳು ಹುಡುಗರು ಕಾಟ ಸ್ವಲ್ಪ ಹೆಚ್ಚಿಗೆ. ಈ ಕಡೆ ಸಿಸಿ ಕ್ಯಾಮ್ರಾ ಎಲ್ಲ ಏನಿಲ್ಲ. ಹೆಚ್ಚಿಗೆ ಸ್ವಲ್ಪ ಪೊಲೀಸ್ ಇದು ಕೊಟ್ರೆ ಬರಲ್ಲ. ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ಮಕ್ಕಳು ಚೆನ್ನಾಗಿರುತ್ತೆ, ಹೆಣ್ಮಕ್ಳು ಇಟ್ಟಿರೋರು. ಹಂಗಂತೀರಾ? ಏನ್ರಪ್ಪ ಜಾಲೆ ಜಾಲೆ? ಏನಪ್ಪ? ಏನಾಯ್ತು ಬೈಲೆ? ಇದೇನದು ಮಾರ್ಕ್? ಇದು ಏನ್ ಮಾರ್ಕ್? ಅದು ಏನಿಲ್ಲ. ಏನಿಲ್ಲ. ಅದು ಮಾರ್ಕ್ ಹೊಡೆದ್ರೆ ಅದು ಫುಲ್ ಇದಿರುತ್ತದು, ಅದ್ರ ಒಂದು ದೆಸೆ ಇರುತ್ತೆ. ನೀನ್ ಅದನ್ನ ಹೊಡೆದ್ ಬಿಟ್ರೆ ನಿಂಗೆ ದೆಸೆ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಖಾಲಿ ಪಲಾವು. ಯಾಕಕ್ಕ? ಬೇಡ. ಅಯ್ಯೋ ಯಾಕಕ್ಕ? ಮಾತಾಡಕ್ ಆಗಲ್ಲ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಸರಣಿಜ ಅಂತ. ಸರಣಿಜ. ಸರಣಿ ಓಕೆ. ಇದೀರ ಜಾ ಮಧ್ಯದಲ್ಲಿ ಹಂಗೆ ಬಂದಿದೆ. ನನ್ನ ಮಾತಾಡಲ್ಲ ಅಂದಿರ್ತಾರೆ. ಹೋಗಿ ಕಾಣಿಸ್ಕೊಬಿಡಿ. ಗೊತ್ತಾ ಕಾಸು? ಏನ್ ಕಾಸು ಸರ್? 200 ರೂಪಾಯಿ. ಬಂತು ಸರ್. ತಿಂಗಳ 4 ಮಂತ್ ಬಂದಿಲ್ಲ. ಈ ಮಂತ್ ಫೆಬ್ರವರಿ ಈ ಮಂತ್ ಬಂತು. ಬೇಕಾ? ಯಾಕೆ ಸರ್? ಬೇಡ್ವಾ? ನಿಮ್ ಬೇಡ್ವಾ? ಬೇಕು. ಬೇಕಾ? ಯಾಕೆ ನಮ್ ಖರ್ಚಿಲ್ವಾ? ಅದ್ರಲ್ಲೇ ಕಾಲ ಕಳಿತಿದ್ರೆ ಏನು? ಒಂದ್ ರೈಸ್ ಬರುತ್ತೆ ಅಲ್ವಾ ನಮ್ಗೆ? ಒಂದ್ ರೈಸ್ ಬರುತ್ತೆ, ಅದ್ರಲ್ಲಿ ಒಳ್ಳೇದಾಗುತ್ತೆ ಅಷ್ಟೇ ಅಲ್ವಾ? ಇಪ್ಪತ್ಮೂರಲ್ಲಿ ಕೊಟ್ಟಿದ್ವಿ ಲೆಟರ್ ವೆರಿಫಿಕೇಶನ್. ಮಾಜಾರ್ ಎಲ್ಲ ಮಾಡಿದ್ದಾರೆ. ಹಂಗಾಗಿದೆ ನೋಡಿ ಹೆಂಗಿದೆ ಮನೆ. ಪಾಪ ಅವ್ರು ಬೀದಿನಲ್ಲೇ ಜೀವನ ಮಾಡ್ತಾ ಇದಾರೆ. ಬೀದಿನಲ್ಲೇ ಜೀವನ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ ಈಗ ಅವರು? ಮನೆ ಕೆಲ್ಸಕ್ಕೆ ಹೋಗಿದಾರ. ಎಲ್ಲಮ್ಮ ಅಂತನಾ? ನೋಡಿ ಹೆಂಗಿದೆ. 23ರಲ್ಲಿ ಕೊಟ್ಟಿರೋದು. ಇಷ್ಟವರೆಗೂ ಎಷ್ಟೊತ್ತಿಗೆ ಬರ್ತಾರೆ? ಬರೋದಕ್ಕೆ ಡೌಟ್ ಅವ್ರಿ ಅಮ್ಮ. ಹೌದಾ? ನೋಡಿದ್ ಎಲ್ಲಮ್ಮ ಮಲ್ಗಲ್ಲ. ಅವ್ರ ಮಕ್ಕಳ ಮನೆಗೆ ಹೋಗ್ತಾರ. ಇದಾರೆ ಅಮ್ಮ. ಎಲ್ಲಮ್ಮ ಇದಾರ? ಈಗ ಹೋದ್ರಂತ. ಈಗ ಹೋದ್ರ? ಯಾರ್ ಕರೆ? ಎಲ್ಲಮ್ಮನ್ ಕರ್ಕೊಂಬರ್ರ. ಈ ಮನೆದು 23ರಲ್ಲಿ ಲೆಟರ್ ಕೊಟ್ಟಿದ್ದೀನಿ. ಇಷ್ಟವರೆಗೂ ಯಾರು ಆಕ್ಷನ್ ತಗೊಂತ ಇಲ್ಲ. 2023ರಲ್ಲಿ ಮಳೆ ಬಂದು ಬಿದ್ದಿರೋದು. ಎಲ್ಲರೂ ಬಂದು ಮಾಜಾರ್ ಮಾಡಿದಾರ. ಹೆಣ್ಣು ನೋಡತ್ತಾರ, ಬರ್ತಾರ, ಹೋಗ್ತಾರ. ಕೆಲ್ಸ ಅಂತೂ ಯಾವ್ದು ಆಗಿಲ್ಲ. ಇದಂಗೆ ಅವ್ರ ಶಾಸಕರ ಎಲ್ಲರೂ ಗೊತ್ತಿದ್ದು ಬಂದು ಯಾರು ಆಕ್ಷನ್ ತಗೊಂತ ಇಲ್ಲ. ಪಬ್ಲಿಕ್ ಟಾಯ್ಲೆಟ್ ಇದೆ ಇಲ್ಲಿ ಸುಮಾರು 5 ನಾವೇ ಬರ್ಬೇಕಿತ್ತು ಇದನ್ನ ಗೊತ್ತು ಮಾಡ್ಸಕ್ಕೆ. ನಾನು ಪ್ರತಿದಿನ ನಿಮ್ದು ಚಾನಲ್ ನೋಡ್ತಾ ಇರ್ತೀನಿ. ಸಿಕ್ಬೇಕಂತ ನಾನು ನಿಮ್ದು ನಂಬರ್ ಸಿಕ್ಕಿಲ್ಲ ನನ್ಗೆ. ಪಬ್ಲಿಕ್ ಟಾಯ್ಲೆಟ್ ಇರೋದು 500 ಮನೆ ಮೇಲೆ ಇದೆ. ಇಲ್ಲ ಫಸ್ಟ್ ಪಬ್ಲಿಕ್ ಟಾಯ್ಲೆಟ್ ನೋಡಿ. ಎಷ್ಟು ಪಬ್ಲಿಕ್ ಟಾಯ್ಲೆಟ್ ಎಲ್ಲಿದೆ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ. ಅದಕ್ಕಿಂತ ಮುಂಚೆ ನೋಡಿ, ಇದು ಯಲ್ಲಮ್ಮನವರು ಅಂತ ಮನೆ. ಈ ಮನೆ ಇದೆಯಲ್ಲ ಸಂಪೂರ್ಣವಾಗಿ ಬಿದ್ದೋಗಿರೋದು. 2023ರಲ್ಲಿ ಮಳೆ ಬಂದು ಬಿದ್ದೋಗಿದೆ. ಒಂದು ಮನೆ ಮಾಡ್ಕೊಡೋದಕ್ಕಾಗಿಲ್ಲ ಈ ಬಡ ಯಲ್ಲಮ್ಮನ್ಗೆ. ಆಯ್ತಾ? ಬೇರೆ ಬೇರೆ ಹೆಂಗೋ ಅವ್ರವ್ರ ದುಡಿಮೆ. ಆದ್ರೆ ಯಲ್ಲಮ್ಮಂಗ್ ಮಾತ್ರ ಅವ್ರು ದುಡಿಯೋ ದುಡಿಮೆಲಿ ಬದುಕದೇ ಕಷ್ಟ ಅಂತಾರಲ್ಲ, ಮನೆಯಲ್ಲಿಂದ ಕಟ್ಸ್ಕೊತಾರೆ. ಈಗ ಎಮ್ಎಲ್ಎ ರಘು ಅವರು ಒಂಚೂರು ನೋಡ್ಬೇಕು ಬಂದು. ಕೌನ್ಸಿಲರ್ ಇಲ್ಲ ಅಂದ್ಮೇಲೆ ಎಮ್ಎಲ್ಎನೇ ನೋಡ್ಬೇಕು. ಬಿಬಿಎಂಪಿ ಎಲೆಕ್ಷನ್ ಆಗೋವರೆಗೂ ನೀವು ಬಂದು ನೋಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ತರ ಇದೆ. ನೀವು ನಿಜವಾಗ್ಲೂ ಒಬ್ಬ ಜನಪ್ರತಿನಿಧಿ, ಒಬ್ಬ ಜನನಾಯಕರೇ ಆಗಿದ್ರೆ ಈ ಮನೆನ ಇನ್ನು 6 ತಿಂಗಳಲ್ಲಿ ಸ್ಯಾಂಕ್ಷನ್ ಮಾಡಿಸಿ 6 ತಿಂಗಳಲ್ಲಿ ಮನೆ ಎದ್ದಿ ಕಟ್ಸಿ ನೀವೇ ಇದನ್ನ ಬಂದು ಉದ್ಘಾಟನೆ ಮಾಡಿ ನಾವೇ ಬರ್ತೀವಿ. ಏನಣ್ಣ?
ನಾವೇ ರಿಪಬ್ಲಿಕ್ ಕನ್ನಡ ಬರ್ತೀವಿ ನೋಡಿ, ಅಷ್ಟು ಪರಿಸ್ಥಿತಿ ಕೆಡ್ತಾಗೋದು. ನೋಡ್ರಪ್ಪ, ಇದೆ ಪಬ್ಲಿಕ್ ಟಾಯ್ಲೆಟ್. ಟಾಯ್ಲೆಟ್ ಎಲ್ಲರಿಗೂ ತೊಂದ್ರೆ ಇಲ್ಲಿ, ಟಾಯ್ಲೆಟ್ ತೊಂದ್ರೆ. ನಾವು ಸಿ ವಿ ರಾಮನ್ ವಿಧಾನಸಭಾ ಕ್ಷೇತ್ರ, ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರ, ರಘು ಪ್ರತಿನಿಧಿಸುವಂತ ಕ್ಷೇತ್ರ. ಈ ಒಂದು ಏರಿಯಾ ಬಂದು ಸಿ ಕಾಲೋನಿ ಅಂತಂದ್ರೆ ಕಾರ್ಪೊರೇಷನ್ ಕಾಲೋನಿಗೆ ನಾವು ಬಂದಿದ್ವಿ. ಇಲ್ಲಿ ಜನರ ಪ್ರಾಬ್ಲಮ್ಸ್ ಅನ್ನ ಸಿಕ್ಕಾಬಟ್ಟೆ ಕೇಳಿದ್ವಿ. ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಸಾಕಷ್ಟು ಅಂದ್ರೆ ಸಾಕಷ್ಟು. ಜನ ಯಾವ ರೇಂಜ್ ಮಾತಾಡಿದ್ದಾರೆ ನಿಮಗೆ ಅದನ್ನ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ ಏನ್ ಮಾತನಾಡಿದ್ರು ಅಂತ. ಸೊ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಇಲ್ಲಿ ಕೌನ್ಸಿಲರ್ ಬೇಕು. ಆದ್ರೆ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ದಿರೋ ಕಾರಣ ಇಲ್ಲಿ ಕೌನ್ಸಿಲರ್ ಕೂಡ ಸರಿಯಾಗಿ ಇರೋದಿಲ್ಲ, ಬರೋದು ಇಲ್ಲ. ಇನ್ನು ಅವ್ರಿಲ್ಲ ಅಂತಂದ್ರೆ MLA ಇಲ್ಲಿ ಜವಾಬ್ದಾರಿ ಆಗ್ತಾರೆ. MLA ಇಲ್ಲಿ ವೋಟ್ ಕೇಳೋದಕ್ಕೆ ಬಿಟ್ರೆ ಬೇರೆ ಏನಕ್ಕೂ ಕೂಡ ಬಂದಿಲ್ಲ ಅಂತ ಇಲ್ಲೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಂದು ಇಲ್ಲಿ ಆಗಿರುವಂತ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ಮತ್ತೆ ನಾವು 3 ತಿಂಗಳು ಬಿಡ್ಕೊಂಡು ಇದೇ ಏರಿಯಾಗೆ ಬರ್ತಾ ಹೋಗ್ತೀವಿ. ಸೊ ಬಿಡೋದೇ ಇಲ್ಲ, ನಾವು ಬಿಡೋದೇ ಇಲ್ಲ. ಅಲ್ಲಿವರೆಗೂ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.